ಒಂದು ಪ್ರಶಸ್ತಿ ಬಂದಿದೆ. ಏನು ಸರ್ ಇದು ಹೆಂಗೆ ಆಯ್ಕೆ ಆಯ್ತು? ಇದು ಕಮ್ಯುನಿಟಿ ಸರ್ವಿಸ್ ಅಂತ ಹೇಳಿ ಇವರು ಉಚಿತವಾಗಿ ಸುಮಾರು 90,000 ಕೆಟ್ರಾಕ್ಟ್ ಆಪರೇಷನನ್ನು ಹಳ್ಳಿಯಿಂದ ಕರೆತಂದು ಎಲ್ಲ ಉಚಿತವಾಗಿ ಆಪರೇಷನ್ ಮಾಡುವುದಾಗಲಿ, ಚಸ್ಮಾ ಕೊಡುವುದಾಗಲಿ, ಲೆನ್ಸ್ ಹಾಕುವುದಲ್ಲಾಗಲಿ ಇವೆಲ್ಲವನ್ನು ಅವರು ಉಚಿತವಾಗಿ ಮಾಡಿದ್ದಾರೆ. ಈ ಉಚಿತವಾಗಿ ಮಾಡಿರ್ತಕ್ಕಂಥ ಕೇಸುಗಳ ಸಂಖ್ಯೆ 90,000 ಮತ್ತು ಅವರು ಇನ್ನೂ ಆಶೆ ಆಕಾಂಕ್ಷೆ ಇರ್ತಕ್ಕಂಥದ್ದು ಇನ್ನೂ 1,00,000-2 ಲಕ್ಷ ಜನಕ್ಕೆ ಅವರು ಉಚಿತವಾಗಿ ಆಪರೇಷನ್ ಮಾಡಬೇಕು ಅನ್ನೋದರಿಂದ ಈ ಥರ ಸಾಧನೆಗಳನ್ನು ನಮ್ಮ ಕಮ್ಯುನಿಟಿಗೆ ಅನುಕೂಲ ಮಾಡಿರ್ತಕ್ಕಂಥ ವೈದ್ಯರನ್ನು ನಾವು ಜುಲೈ ತಿಂಗಳಲ್ಲಿ ಇಡೀ ದೇಶಾದ್ಯಂತ ರಾಜ್ಯದ ಮಟ್ಟದಲ್ಲಿ ಮತ್ತು ಹುಬ್ಬಳ್ಳಿ ಮಟ್ಟದಲ್ಲಿ ನಾವು ಸತ್ಕಾರ ಮಾಡುತ್ತೇವೆ. ಅದೇ ರೀತಿಯಾಗಿ ಇವರ ಸಾಧನೆಯನ್ನು ನಾವು ನೋಡಿ ಇಲ್ಲಿಂದ ಕರ್ನಾಟಕ ರಾಜ್ಯಕ್ಕೆ ಕಳಿಸಿ ಅಲ್ಲಿಂದ ಮತ್ತೆ ಅವರು ಡೆಲ್ಲಿಗೆ ಕಳಿಸಿ ಡೆಲ್ಲಿಯಲ್ಲಿ ಸ್ಕ್ರೂಟಿನಿ ಮಾಡಿದಾಗ ಇವರ ಅತ್ಯುತ್ತಮ ಸೇವೆ ಮತ್ತು ಆಪರೇಷನ್ ಎಲ್ಲ ಉಚಿತವಾಗಿ ಇರುವುದರಿಂದ ಅವರು ಅಲ್ಲಿ ಇವರನ್ನು ಸೆಲೆಕ್ಟ್ ಮಾಡಿ ಕಮ್ಯುನಿಟಿ ಸರ್ವಿಸ್ ಅವಾರ್ಡ್ ಅಂತ, ಯಾರು ಕಮ್ಯುನಿಟಿಗೆ ಹೆಚ್ಚು ಫ್ರೀಯಾಗಿ ತಮ್ಮ ಅಮೂಲ್ಯವಾದ ಸಮಯ ಅಮೂಲ್ಯವಾದ ಎಲ್ಲವನ್ನು ಉಪಯೋಗಿಸಿ ಉಚಿತವಾಗಿ 90,000 ಕೇಸು ಮಾಡಿದ್ದರಿಂದ ಅವರು ಇವೆಲ್ಲ ಪರಿಗಣಿಸಿ BC ರಾಯ್ ಅವಾರ್ಡ್ ಅಂತಾರೆ. BC ರಾಯ್ ಅವರು ಇದನ್ನು ಸ್ಥಾಪನೆ ಮಾಡಿದರು. ಅವರು ಭಾರತ ರತ್ನ ಡಾಕ್ಟರ್ BC ರಾಯ್ ಅವರ ಜನ್ಮದಿನ ಮತ್ತು ಅವರು ಅಂತ್ಯ ಆಗಿರುವ ದಿನ ಜುಲೈಯಲ್ಲಿ ಇರುವುದರಿಂದ ಜುಲೈಯನ್ನು ನಾವು ರಾಷ್ಟ್ರೀಯ ವೈದ್ಯರ ದಿನಾಚರಣೆ ಎಂದು ಆಚರಿಸುತ್ತೇವೆ. ಈ ಆಚರಣೆಯ ಸಮಯದಲ್ಲಿ ಅವರಿಗೆ ಡೆಲ್ಲಿಯಲ್ಲಿ ಕಮ್ಯುನಿಟಿ ಸರ್ವಿಸ್ ಅವಾರ್ಡ್ ಅಂತ ಹೇಳಿ ದೊರಕಿದೆ. ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಎಂಬ ಭಾರತದ ಅತಿ ದೊಡ್ಡ ಡಾಕ್ಟರ್ಸ್ ಅಸೋಸಿಯೇಷನ್. ಎಲ್ಲ ಡಾಕ್ಟರ್ಸ್, ಕಣ್ಣಿನ ಡಾಕ್ಟರ್ ಅಂತಲ್ಲ, ಆರ್ಥೋಪೆಡಿಕ್ ಡಾಕ್ಟರ್, ಎಲ್ಲ ಡಾಕ್ಟರ್ಸು ಇದರಲ್ಲಿ ಭಾಗಿಯಾಗಿದ್ದಾರೆ. ಸೊ ಆ ಥರ ಒಂದು ದೊಡ್ಡ ಅಸೋಸಿಯೇಷನ್ ಇದೆ. ಅದರದ್ದೆಲ್ಲ ಬ್ರ್ಯಾಂಚ್ಗಳು ಮಾಡಿದ್ದಾರೆ. ಹುಬ್ಳಿಯಲ್ಲೂ ಕರ್ನಾಟಕದ ನಂಬರ್ 2 ಬ್ರ್ಯಾಂಚ್ ಆಗಿದೆ. 1,100 ಮೆಂಬರ್ಸ್ ಇದ್ದಾವೆ. ಅದೇ ಟೋಟಲ್ ಇಂಡಿಯಾದಲ್ಲಿ ಒಂದು 30 ಲಕ್ಷ ಜನರು ಡಾಕ್ಟರ್ಸ್ ಇದ್ದಾರೆ. ಸೊ ಅವರೆಲ್ಲ ಆ MA ಆರ್ಗನೈಸೇಷನ್ ಮೆಂಬರ್ ಆಗಿದ್ದಾರೆ. ಸೊ ಆ ಥರ ಆರ್ಗನೈಸೇಷನ್ದು ಮೇನ್ ಏನು ಅಂದರೆ ಡಾಕ್ಟರ್ಸ್ ಡೇ ಸೆಲೆಬ್ರೇಟ್ ಮಾಡ್ತಾರೆ ಸರ್. ನಿಮ್ಗೆ ಗೊತ್ತು ಡಾಕ್ಟರ್ಸ್ ಡೇ ಸೆಲೆಬ್ರೇಟ್ ಮಾಡ್ತಾರೆ ಅಂತ. ಆ ಥರದಿಂದ ಇದರಲ್ಲಿ ಎಲ್ಲ ಒಳ್ಳೆ ಅತ್ಯುತ್ತಮ ಸೇವೆ ಮಾಡಿದವ್ರನ್ನ ಎಲ್ಲ ಇಡೀ ಇಂಡಿಯಾದಿಂದ ಕರೆಸಿ ಅವರಿಗೆ ಒಂದು ಗೌರವವನ್ನು ಕೊಡ್ತಾರೆ ಸರ್. ಸೊ ಆ ಥರ ಇದರಲ್ಲಿ ನನ್ನ ಸೇವೆಯನ್ನು ಅವರು ಗುರುತಿಸಿ ನನಗೆ ಅಲ್ಲಿ ಕರೆದು ಶ್ರೀ ಡಿಫೆನ್ಸ್ ಮಿನಿಸ್ಟರ್ ಆದ ರಾಜನಾಥ್ ಸಿಂಗ್ ಅವ್ರ ಕೈಯಲ್ಲಿ ಅವಾರ್ಡನ್ನು ಕೊಟ್ಟಿದ್ದರು ಸರ್. ಇದು ನನಗೆ ಒಂದು ಹೆಮ್ಮೆಯ ಕ್ಷಣ, ಸಂತೋಷದ ಕ್ಷಣ. ಹಾಗೂ ನನಗೆ ನಮ್ಮ ಭಾಗದ ಜನರಿಗೆ ಎಲ್ಲರಿಗೂ ನನಗೆ ಒಂಥರ ಪ್ರೌಡ್ ಫೀಲಿಂಗ್ ಆಯಿತು. ಇದು ನಂದೊಪ್ಪಂದೇ ಅವಾರ್ಡ್ ಅಲ್ಲ ಸರ್, ಇದು ನಮ್ಮ ಆಸ್ಪತ್ರೆಯವರು, ಈ IMAದು, ಆಮೇಲೆ ನೀವು ಎಲ್ಲರಿಗೂ ಒಂದು ನಮ್ಮ ಭಾಗ, ನಮ್ಮ ಕ್ಷೇತ್ರವನ್ನು ಅವರು ರಿಕಗ್ನೈಸೇಷನ್ ಮಾಡಿದ್ದಾರೆ. ಸೊ ಅದೇ ರೀತಿಯಾಗಿ ಅವಾರ್ಡ್ ಕೊಟ್ಟಿದ್ದಾರೆ ಸರ್. ಎಷ್ಟು ತಾವು ಆಪರೇಷನ್ಸ್ ಮಾಡಿದ್ರಿ, ತಾವು ಮತ್ತೆ ಮುಂದಿನ ಗುರಿ ಏನು ಇಟ್ಕೊಂಡಿದ್ದೀರಿ ಸರ್? ಸರ್ ಇವಾಗ ನಾವು ಆಲ್ಮೋಸ್ಟ್ 90,000 ಕ್ಯಾಟ್ರಾಕ್ಟ್ ಉಚಿತ ಆಪರೇಷನ್ ಮಾಡಿದ್ದೀವಿ ಸರ್. 2,000 ಕ್ಯಾಂಪ್ ಮಾಡಿದ್ದೀವಿ. ಆಲ್ಮೋಸ್ಟ್ ನಾವು 12 ಲಕ್ಷ ಚೆಕಪ್ಸನ್ನು ಮಾಡಿದ್ದೀವಿ. ಸೊ ಅದೇ ರೀತಿಯಾಗಿ ಸ್ಪೆಕ್ಟಕಲ್ಲು ಭಾಳ ಜನರು ಡಿಸ್ಟ್ರಿಬ್ಯೂಟ್ ಮಾಡಿದ್ದೀವಿ. ಎಕ್ಸಾಕ್ಟ್ ನಂಬರ್ ಗೊತ್ತಿಲ್ಲ. ಅದೇ ರೀತಿ ಅದು ನಮ್ಮದು 11 ದೃಷ್ಟಿ ಕೇಂದ್ರ ಇದೆ ಸರ್. ಆ ದೃಷ್ಟಿ ಕೇಂದ್ರದಲ್ಲಿ 10 ದೃಷ್ಟಿ ಕೇಂದ್ರ ರೂರಲಲ್ಲಿದೆ. ಒಂದು ದೃಷ್ಟಿ ಕೇಂದ್ರ ನಾವು ಏನು ಮಾಡಿದ್ವಿ ಅಂದರೆ ಈ ಟ್ರಕ್ ಡ್ರೈವರ್ಸ್ ಇರ್ತಾರಲ್ಲ ಸರ್, ಸೊ ಅವರಿಗಾಗಿ ಅವರು ಪಾಪ ಅವ್ರ ಮನೆಗೆ ಹೋಗೋದಿಲ್ಲ, ಡ್ಯೂಟಿ ಅವರ್ಸು ತುಂಬಾ ಕಷ್ಟ ಇರುತ್ತೆ. ಸೊ ಅಂಥವ್ರಿಗಾಗಿ ನಾವು ಒಂದು ಟ್ರಕ್ ಡ್ರೈವರ್ ಸ್ಕ್ರೀನಿಂಗ್ ಅಂದರೆ ರಾಹಿ ಅಂದರೆ ಅಡ್ಡಾಡೋರು ಮೀನಿಂಗಲ್ಲಿ. ಸೊ ಅವರಿಗೆ ನಾವು ಒಂದು ಸ್ಕ್ರೀನಿಂಗು ಮತ್ತು ಉಚಿತ ಸ್ಪೆಕ್ಟಕಲ್ ಕೊಡೋ ವ್ಯವಸ್ಥೆನೂ ಈ ಮುಲ್ಲಾ ಡಾಬಾ ಇದೆಯಲ್ಲ ಸರ್, ಅಲ್ಲಿದೆ ನಮ್ಮದು ದೃಷ್ಟಿ ಕೇಂದ್ರ. ನೀವು ಅಲ್ಲಿ ವಿಸಿಟ್ ಮಾಡ್ಬೋದು. ಅದ್ರ ಬಗ್ಗೆ ಇನ್ನೊಂದಿಷ್ಟು ಹೇಳಿದ್ರೆ ಕೂಡ ಭಾಳ ಜನ ಟ್ರಕ್ಕರ್ಸು ಇವಾಗ ರೋಡಲ್ಲಿ ನಾವು ಅಡ್ಡಾಡ್ತಿರ್ತೀವಿ ಸರ್. ನಾನು ಗಾಡಿ ತೊಗೊಂಡು ಹೋಗ್ತೀನಿ, ಬಸ್ಸಲ್ಲಿ ಹೋಗ್ತಿರ್ತೀನಿ. ಸೊ ನಮ್ಮ ರೋಡ್ನ ಸೇಫ್ ಮಾಡೋಣ ಅಂತ, ಆಕ್ಸಿಡೆಂಟ್ಸ್ಗಳನ್ನ ತುಂಬಾ ಕಡಿಮೆ ಮಾಡೋಣ ಅಂತ. ಸೊ ಆ ನಿಟ್ಟಿನಲ್ಲಿ ಆ ಕಾರ್ಯಕ್ರಮ ಇದೆ ಸರ್. ಇದೇ ರೀತಿ ಭಾಳ ಕಾರ್ಯಕ್ರಮಗಳು